ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಮಾದೇವ ಏನೇ ಹೇಳಿ ಅತ್ತೆ ಊಟ ಮಾತ್ರ ತುಂಬಾ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಬಿರಿಯಾನಿ ಹಾಕ್ಬಿಡ್ತೀರಾ ಅಂದಿದ ತಕ್ಷಣ ಕಾವ್ಯ ಕೋಪ ಮಾಡಿಕೊಂಡು ಅದೇ ನೀನು ಹೊಟ್ಟೆನ ಕನ್ನಂಬಾಡಿ ಕಟ್ಟೆನಾ ಅಂತ ಕೇಳ್ತಾಳೆ. ನೀನು ಆ ರೀತಿ ಎಲ್ಲ ಕಣ್ಣಾಕ್ಬಿಡ, ಸುಮ್ಮನೆ ತಿನ್ನು ಅಂತ ಮಾದೇವ ಹೇಳಿದ ತಕ್ಷಣ ಅಯ್ಯೋ ಮಾದೇವ ನೀನು ಕೇಳೋದು ಹೆಚ್ಚ, ನಾವು ಹಾಕೋದು ಹೆಚ್ಚ, ತಗೊಳಪ್ಪ ಊಟ ಮಾಡು ಅಂತ ಅವ್ರ ಮಾವ ಬಡಿಸ್ತಾರೆ. ಅದೇ ಟೈಮ್ಗೆ ರಾಮ್ ಕೂಡ ಇಲ್ಲಿ ರಸಮ್ನ ಕುಡಿತಾ ಇರಬೇಕಾದ್ರೆ ಸಡನ್ ಆಗಿ ನೆತ್ತಿಗೆ ಏರ್ಬಿಡುತ್ತೆ. ಇಲ್ಲಿ ಪ್ರೇಮ ಕೂಡ ತುಂಬ ಪ್ರೀತಿ ಇದ್ದ ರಾಮ್ನ ಕೇರ್ ಮಾಡ್ತಾ ಇರಬೇಕಾದ್ರೆ ರಾಮ್ ಅದನ್ನು ನೋಡಿಬಿಟ್ಟು ತುಂಬಾ ಖುಷಿ ಪಟ್ಬಿಡ್ತಾನೆ. ಇಬ್ಬರು ಕೂಡ ಒಬ್ರಿಗೊಬ್ರು ನೋಡಿಕೊಂಡು ಅಲ್ಲೇ ಕಳೆದೋಗ್ಬಿಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಕಾವ್ಯ ಕೂಡ ಅಲ್ಲ ಇವನು ಇಷ್ಟೆಲ್ಲ ತಿಂತಾ ಇದ್ದಾನೆ ಇನ್ನೂ ಕೂಡ ಸಾಕಾಗಿಲ್ವಾ ಅಂತ ಬೈಕೊಳ್ತಾ ಇರಬೇಕಾದ್ರೆ ಯಪ್ಪ ಹೊಟ್ಟೆ ತುಂಬೋಯ್ತು, ಸಾಕತ್ತೆ ಸಾಕು ನನಗೆ ಅಂತ ಹೇಳಿದ ತಕ್ಷಣ ಮಾದೇವ ಏನಪ್ಪ ಹೇಳ್ತಾ ಇದೆಯಾ, ನೀನು ಊಟ ಮಾಡ್ತೀಯ ಅಂತ ನಿಮ್ಮ ಅತ್ತೆ ಇಷ್ಟೆಲ್ಲ ಅಡುಗೆ ಮಾಡಿದ್ದಾಳೆ, ನೀನು ಹಾಗೆ ಎದ್ದೋದ್ರೆ ಹೇಗಪ್ಪ ಅಂತ ಹೇಳಿದಾಗ ಅಯ್ಯೋ ಬೇಡಪ್ಪ ಏನು ಮಾತಾಡ್ತಾ ಇದ್ದೀರಾ, ತಿಂದು ತಿಂದು ಹೊಟ್ಟೆ ನೋಡಿ ಅಲ್ಲಿ ಒಡೆದೋಗೋವಷ್ಟು ಊದ್ಕೊಂಡಿದೆ ಅಂತ ಹೇಳಿದಾಗ ಅಯ್ಯೋ ಅಮ್ಮಿ ನೀನು ಹಂಗೆಲ್ಲ ಕಣ್ಣಾಕ್ಬೇಡ ಅಂತ ಹೇಳ್ತಾನೆ. ಮಾವ ನೀವು ಪ್ರೀತಿ ಇದ್ದ ಊಟ ಮಾಡಿ ಅಂತ ಹೇಳಿದರೆ ಬೇಡ ಅಂತಿನ, ಬಡಿಸಿ ಬಡಿಸಿ ಅಂತ ಹೇಳ್ಬಿಟ್ಟು ಮಹಾದೇವ ಮತ್ತೆ ಬಡಿಸ್ಕೊಂಡು ಊಟ ಮಾಡ್ತಾನೆ. ಇದನ್ನು ನೋಡಿಬಿಟ್ಟು ಕಾವ್ಯಗಂತೂ ಫುಲ್ ತಲೆ ಕೆಟ್ಟೋಗ್ಬಿಡುತ್ತೆ. ಇನ್ನು ಎಲ್ಲರೂ ಕೂಡ ಊಟ ಮುಗಿಸ್ತಾರೆ. ಮಹಾದೇವ ಕೂಡ ಟೆರೆಸ್ ಮೇಲೆ ಬಂದುಬಿಟ್ಟು ಫೋನಲ್ಲಿ ಮಾತಾಡ್ತಾ ಇರ್ತೇನೆ. ಅಲ್ಲಿಗೆ ಅವ್ರ ಮಾವ ಕೂಡ ಬರ್ತಾರೆ. ಮಹಾದೇವ ಏನು ಮಾಡ್ತಾ ಇದೀಯಪ್ಪ ಅಂದಾಗ ಏನಿಲ್ಲ ಮಾವ, ಸ್ವಲ್ಪ ಮಿಲ್ಲಲ್ಲಿ ಕೆಲಸ ಇತ್ತು ಅಲ್ವಾ, ಹಾಗಾಗಿ ಹುಡುಗನಿಗೆ ಫೋನ್ ಮಾಡಿದ್ದೆ ಅಂತ ಹೇಳ್ತಾನೆ. ಸರಿ ಆಯಿತು, ಇವತ್ತು ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕಪ್ಪ, ಇಲ್ಲೇ ಇರು, ಹೋಗಿ ಬೇಗ ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಾವ ಅಲ್ಲಿದ್ದ ಹೋಗ್ಬಿಡ್ತಾರೆ. ನೋಡಿದರೆ ಬರ್ತಾ ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡು ಬಂದ್ಬಿಡ್ತಾರೆ. ಅದನ್ನು ನೋಡಿ ಮಹಾದೇವಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಮಹಾದೇವ ಏನು ನೋಡ್ತಾ ಇದೀಯಾ, ಬಾರಪ್ಪ, ಈ ಬಾಡೂಟ ಆದಮೇಲೆ ಜೊತೆಗೆ ಇದಿದ್ರೇ ಮಜಾ ಅಲ್ವಾ ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ. ಅಯ್ಯೋ ಮಾವ ಅದು ನಾನು ಅಂದಿದ ತಕ್ಷಣ ಸುಮ್ಮನೆ ಇರಪ್ಪ, ಕುಡಿಯೋದಿಲ್ಲ ಅದಿಲ್ಲ ಅಂತ ಎಲ್ಲ ಹೇಳ್ಬೇಡ, ನನಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ. ಆಗಲ್ಲ ಮಾವ, ನಿಮ್ಮ ಮುಂದೆ ಕೂತ್ಕೊಂಡು ನಾನು ಕುಡಿಯೋದಾ ಅಂತ ಹೇಳಿದಾಗ ನಾನು ಎಣ್ಣೆ ಕೊಟ್ಟೆ, ಅವಾಗ ನೀನು ಬೇಡ ಅಂದ, ಇಲ್ಲ ಮಾವ ಅಂತ ಹೇಳ್ತಾನೆ. ಮತ್ತು ಎಣ್ಣೆ ಕೊಡ್ತಾ ಇದ್ದೀನಿ, ಇವಾಗೂ ಕೂಡ ಬೇಡ ಅನ್ಬಾರ್ದು, ತಗೊಳಪ್ಪ ಎಣ್ಣೆ ಹೆಣ್ಣು ಎರಡು ನಾನೇ ಕೊಟ್ಟಿರೋದು, ತಗೋ ಕುಡಿ ಅಂತ ಹೇಳ್ತಾರೆ. ಆವಾಗ ಮಹಾದೇವ ಅಂತೂ ಇಲ್ಲಿ ಅವ್ರ ಮಾವ ನೋಡು ಈ ಡ್ರಿಂಕ್ಸು ನನ್ನ ಫ್ರೆಂಡು ನನಗೆ ಕಳಿಸಿರೋದು, ತುಂಬ ಅಪರೂಪದಲ್ಲಿ ಸಿಗೋ ಡ್ರಿಂಕ್ಸು, ತುಂಬ ಚೆನ್ನಾಗಿರುತ್ತೆ ಗೊತ್ತಾ, ಒಳ್ಳೆ ಸಮಯ ಬರಲಿ ಅಂತ ಹಾಗೆ ಎತ್ತಿಟ್ಟಿದ್ದೆ, ಇವತ್ತು ನೋಡು ಒಳ್ಳೆ ಸಮಯ ಬಂತು, ನಾನೊಬ್ಬಳೇ ಕುಡಿದ್ರೆ ಮತ್ತೆ ಬೈತಾಳೆ, ಅದಕ್ಕೆ ನಿನ್ನ ನೆಪದಲ್ಲಿ ಒಂದು ಪೆಗ್ ಹಾಕೋಣ ಅಂತ ಬಂದಿದ್ದೀನಿ ಅಂದಿದ ತಕ್ಷಣ ಮಹಾದೇವಾಗಂತೂ ಫುಲ್ ಭಯನೇ ಶುರುವಾಗ್ಬಿಡುತ್ತೆ. ಇನ್ನು ಅವ್ರ ಮಾವ ಕೂಡ ಸ್ವಲ್ಪ ಸ್ವಲ್ಪ ಗ್ಲಾಸಿಗೆ ಎಣ್ಣೆನ ಹಾಕ್ಬಿಟ್ಟು ನಿನಗೆ ಎಷ್ಟು ಬೇಕು ಐಸ್ ಕ್ಯೂಬ್ ಅಂತ ಕೇಳಿ ಹಾಕ್ತಾ ಇರ್ತಾರೆ. ನೋಡು ಮಹಾದೇವ, ಈ ಥರ ಐಸ್ನ ಹಾಕ್ಕೊಂಡು ಗ್ಲಾಸ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೇ ಒಂದು ಕಿಕ್ ಅಂತ ಹೇಳ್ತಾರೆ. ಅಯ್ಯೋ ಮಾವ ಅದಕ್ಕೆ ನೀರೇ ಹಾಕಿಲ್ಲ ಅಂತ ಹೇಳಿದಾಗ ಅಯ್ಯೋ ಈ ಫಸ್ಟಿಗೆ ಕುಡಿಯೋಕೆ ಬರ್ತಾರಲ್ವ ಮಹಾದೇವ, ಅವರು ಮಾತ್ರ ಈ ಎಣ್ಣೆ ನೀರು ಸೋಡಾ ಇದನ್ನೆಲ್ಲ ಹಾಕ್ಕೊಂಡು ಕುಡಿಯೋದು, ನಾವೇನಿದ್ರು ಒರಿಜಿನಲ್ ಕುಡಿದ್ರೇ ಕಿಕ್ ಬರೋದು ಅಂತ ಹೇಳ್ಬಿಟ್ಟು ಇನ್ನೇನು ಕುಡಿಬೇಕು ಅಂತ ಹೋಗ್ತಾರೆ. ನೋಡಿದರೆ ಅಲ್ಲಿಗೆ ಕಾವ್ಯ ಕೂಡ ಬರ್ತಾಳೆ. ಅಪ್ಪ ಅಂತ ಕರೆದಿದ ತಕ್ಷಣ ಅದು ಕಾವ್ಯ ತುಂಬ ದಿನ ಆಗಿತ್ತಮ್ಮ, ಅಪ್ಪಿ ತಪ್ಪಿ ನಿಮ್ಮ ಅಮ್ಮಂಗೆ ಮಾತ್ರ ಹೇಳ್ಬೇಡ, ಸುಮ್ಮನೆ ಬೈತಾಳೆ ಅಂತ ಹೇಳಿದಾಗ ಅಪ್ಪ ಸಿಕ್ಕಿದ್ದೆ ಚಾನ್ಸು ಅಂತ ಅತಿಯಾಗಿ ಕುಡಿಬೇಡಿ, ಬೇಗ ಬನ್ನಿ ಅಂತ ಹೇಳ್ತಾಳೆ. ಸರಿಯಮ್ಮ ಆಯಿತು, ನಿನ್ನ ಗಂಡನ ಬೇಗ ಕಳಿಸ್ಕೊಡ್ತೀನಿ, ಒಂದೇ ಒಂದು ಪೆಗ್ ಅಂತ ಹೇಳಿದ ತಕ್ಷಣ ಸರಿ ಅಂತ ಹೇಳ್ಬಿಟ್ಟು ಕಾವ್ಯ ಅಲ್ಲಿದ್ದ ಹೋಗ್ಬಿಡ್ತಾಳೆ. ಹಬ್ಬ ಸದ್ಯ ಮಾವ ಇರೋದಕ್ಕೆ ನಾನು ಬಚಾವಾಗಿದ್ದೀನಿ, ಇಲ್ಲ ಅಂದಿದ್ರೆ ಮುಗ್ದೇ ಹೋಗ್ತಿತ್ತು ನನ್ನ ಕತೆ ಅಂತ ಹೇಳಿದಾಗ ಏನು ಮಾದೇವ ನೀನು ಕೂಡ ಹೆಂಡ್ತಿಗೆ ಎದುರ್ತೀಯ ಅಂತ ಹೇಳ್ತಾರೆ. ಅಯ್ಯೋ ಎದುರ್ಲೇಬೇಕು, ಅದು ಜಗತ್ತಿನ ನಿಯಮ, ತಗೊಳಪ್ಪ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಡ್ರಿಂಕ್ಸ್ ಮಾಡ್ತಾರೆ. ಅದೇ ಟೈಮ್ಗೆ ಈ ಕಡೆ ರಾಮ್ ಕೂಡ ರೂಮಲ್ಲಿ ಸ್ನೇಹ ಮಾತಾಡಿರ್ತಾಳೆ ಅಲ್ವಾ, ಇತ್ತೀಚೆಗೆ ನೀನು ಅವಾಯ್ಡ್ ಮಾಡ್ತಾ ಇದೀಯಾ, ನಂಗೆ ಬೆಲೆ ಕೊಡ್ತಾ ಇಲ್ಲ ಅಂತ, ಅದನ್ನೆಲ್ಲ ನೆನ್ಪು ಮಾಡ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಪ್ರೇಮ ಕೂಡ ಬರ್ತಾಳೆ. ರಾಮ್ ಹಾಲು ತಗೋ, ರಾಮ್ ಹಾಲು ಕುಡಿದು ಮಲ್ಕೊಂಡ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳಿದಾಗ ಅಯ್ಯೋ ನೀನು ಕೋಪ ಮಾಡ್ಕೋಬೇಡ, ನಿನಗೆ ಇರಿಟೇಟ್ ಆದರೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಪರವಾಗಿಲ್ಲ ಕೊಡು ಅಂತ ಹೇಳ್ಬಿಟ್ಟು ರಾಮ್ ಹಾಲನ್ನ ಇಸ್ಕೊಳ್ತಾನೆ. ಆಯಿತು ರಾಮ್ ನಾನು ಹೊರಗಡೆನೆ ಮಲ್ಕೊಳ್ತೀನಿ ಅಂತ ಹೇಳಿದಾಗ ಅವಶ್ಯಕತೆ ಇಲ್ಲ, ಇಲ್ಲೇ ಬಂದು ಮಲ್ಕೋ ಅಂತ ಹೇಳ್ತೇನೆ. ರಾಮ್ ನಮ್ಮ ಅಪ್ಪ ಅಮ್ಮ ಬೇಜಾರಾಗಬಾರ್ದು ಅಂತ ನೀನು ಈ ರೀತಿ ಮಾಡ್ತಾ ಇದೆಯಾ ತಾನೇ, ಇದೇ ಒಳ್ಳೆ ಗುಣ ಕಣೋ, ನನಗೆ ತುಂಬ ಇಷ್ಟ ಆಗೋದು ಅಂತ ಹೇಳ್ತಾಳೆ. ಆವಾಗ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಒಬ್ಬರು ಮಂಚದ ಮೇಲೆ ಮಲ್ಕೊಂಡ್ರೆ ಒಬ್ಬರು ಕೆಳಗಡೆ ಮಲ್ಕೊಂಡು ಬಿಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಮಹಾದೇವ ಕೂಡ ಫುಲ್ ಡ್ರಿಂಕ್ಸ್ ಮಾಡ್ಕೊಂಡ್ಬಿಟ್ಟು ಕಾವ್ಯ ರೂಮ್ಗೆ ಬರ್ತಾನೆ. ಬಂದಿದ ತಕ್ಷಣ ಕಾವ್ಯ ಮಹಾದೇವನ ನೋಡಿಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾಳೆ. ಅಯ್ಯೋ ನಾನು ಕರೆಕ್ಟಾಗಿ
ಕರೆಕ್ಟಾಗಿ ನನ್ನ ರೂಮ್ಗೆ ಬಂದಿದ್ದೀನಿ ತಾನೇ? ಹೌದು ಹೌದು, ನನ್ನ ರೂಮ್ಗೆ ಬಂದಿದ್ದೀನಿ. ಈ ರೂಮಲ್ಲಿ ಇಷ್ಟೊತ್ತು ಯಾರೋ ಡ್ಯಾನ್ಸ್ ಮಾಡ್ತಾಯಿದ್ರು, ಯಾರು ಮಾಡ್ತಾಯಿದ್ರು ಅಂತ ನೋಡ್ತಾನೆ. ಅಯ್ಯೋ ಕಾವ್ಯ, ನೀನು ಡ್ಯಾನ್ಸ್ ಮಾಡ್ತಾ ಇದ್ಯಾ? ಮಾಡು ಮಾಡು, ನಾನು ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದಾಗ, ನಾನಲ್ಲ ಡ್ಯಾನ್ಸ್ ಮಾಡ್ತಾ ಇರೋದು, ಕೊಡ್ಕೊಂಡು ಬಂದು ನೀನು ಮಾಡ್ತಾ ಇದೀಯಾ ಅಂತ ಹೇಳ್ತಾಳೆ. ಅವಾಗ ಮಹಾದೇವ, ಹೌದಲ್ವಾ, ನಾನು ಯಾಕೆ ಇಲ್ಲಿಗೆ ಬಂದೆ, ಯಾಕೆ ಬಂದೆ ಅನ್ನೋದೇ ನನಗೆ ಮರ್ತೋಗ್ಬಿಟ್ಟಿದೆ ಕಾವ್ಯ ಅಂತ ಹೇಳ್ತಾನೆ. ಅಲ್ಲ, ನಮ್ಮ ಅಪ್ಪಗಂತೂ ಸ್ವಲ್ಪನೂ ಬುದ್ಧಿ ಇಲ್ವಾ, ನಿನಗೆ ಇಷ್ಟೊಂದು ಕುಡಿಸಿ ಕಳಿಸಿದ್ದಾರೆ ಅಲ್ವಾ ಅಂತ ಹೇಳಿದಾಗ, ಕಾವ್ಯ ಏನು ಮಾತಾಡ್ತಾ ಇದೆಯಾ, ನಮ್ಮ ಮಾವಾಗ ಮಾತ್ರ ಏನು ಅನ್ಬೇಡ, ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಕಾವ್ಯ, ನೀನು ಕೂಡ ತುಂಬ ಒಳ್ಳೆ ಹುಡುಗಿ, ನೀನು ಪಾಪ ಕಾವ್ಯ, ಆದರೆ ಏನು ಮಾಡೋದು, ಸಮಯ ಸಂದರ್ಭಕ್ಕೆ ಸಿಲುಕಿಸ್ಬಿಟ್ಟು ನೀನು ತುಂಬ ಕೆಟ್ಟೋಳಾಗ್ಬಿಟ್ಟಿದೀಯಾ ಅಂತ ಹೇಳ್ತಾನೆ. ಆದರೆ ಏನು ಗೊತ್ತಾ ಕಾವ್ಯ, ನೀನು ತುಂಬ ಒಳ್ಳೆಯವಳು ಅಂತ ಹೇಳಿದ್ನೇ ಹೇಳ್ತಾ ಇರ್ತಾನೆ. ಹೌದಲ್ವಾ ಕಾವ್ಯ, ಯಾಕೆ ನೀನು ಒಳ್ಳೆಯವಳು ಅಂತ ಒಪ್ಕೊಳ್ಳೋಕ್ಕೆ ನಿನಗೆ ಮುಜುಗರ ಆಗುತ್ತಾ ಅಂತ ಹೇಳ್ತಾನೆ. ನಾನೇ ಹೇಳ್ತೀನಿ ಕಾವ್ಯ, ನೀನು ಎಷ್ಟು ಒಳ್ಳೆಯವಳು ಗೊತ್ತಾ, ಅದೇ ರಾಕೆಟ್ ಹಾರಿಸ್ತಾರೆ ಅಲ್ವಾ, ಅದನ್ನು ಓದ್ಕೊಂಡಿದ್ದೀಯಾ, ಅಷ್ಟು ಒಳ್ಳೆಯವಳು, ನನಗಿಂತ ಜಾಸ್ತಿ ಪ್ರಪಂಚನ ನೋಡಿದ್ದೀಯಾ, ಅಷ್ಟು ಒಳ್ಳೆಯವಳು ಕಾವ್ಯ ನೀನು. ಯಾವಾಗ ನೋಡಿದರೂ ಮೂಗಿನ ಮೇಲೇ ಕೋಪ ಇಟ್ಕೊಂಡಿರ್ತೀಯ, ನಾನು ನೋಡಿದ್ರೆ ಸಾಕು ಗುರ್ಗುರ್ ಅಂತೀಯ, ಗುರ್ಗುರ್ ಕಾವ್ಯ ನೀನು ಅಂತ ಹೇಳ್ಬಿಡ್ತಾನೆ. ಏನಾಗಿದೆ ನಿನಗೆ, ಸುಮ್ಮನೆ ಹೋಗಿ ಮಲ್ಕೋ ಅಂತ ಹೇಳಿದ ತಕ್ಷಣ, ಏನು ಕಾವ್ಯ, ನಾನು ಕುಡ್ದಿದ್ದೀನಿ ಅಂತ ಕಾಳಜಿ ಮಾಡೋಕ್ಕೆ ನೋಡ್ತಾ ಇದೆಯಾ, ನನಗೆ ಗೊತ್ತು ಬಿಡು ಕಾವ್ಯ, ನೀನು ಕಾಳಜಿ ಮಾಡೋದ್ರಲ್ಲಿ ಎಲ್ಲರಿಗಿಂತ ಒಳ್ಳೆ ಕಾವ್ಯ ಅಂತ. ಅಲ್ಲ, ನನ್ನ ಮೇಲೆ ಎಷ್ಟೆಲ್ಲ ಕೋಪ ಇದ್ರೂ ಕೂಡ ನಮ್ಮಮ್ಮನ ಎಷ್ಟು ಚೆನ್ನಾಗಿ ಕಾಳಜಿ ಮಾಡ್ತೀಯ, ಅದರಲ್ಲೇ ಗೊತ್ತಾಗುತ್ತೆ ನೀನು ಎಷ್ಟು ಒಳ್ಳೆ ಕಾವ್ಯ ಅಂತ. ಅದಕ್ಕೆ ಕಾವ್ಯ ನೀನು ನನಗಿಷ್ಟ ಆಗೋದು ಅಂತ ಹೇಳ್ತಾನೆ. ಆದರೆ ಏನು ಮಾಡೋದು ಕಾವ್ಯ, ನಿಜವಾಗ್ಲೂ ಕೂಡ ನೀನು ನನ್ನನ್ನು ಮದುವೆ ಮಾಡಿಕೊಂಡು ಎಷ್ಟು ಬೇಜಾರಲ್ಲಿದೆಯಾ ಅಂತ ನನಗೆ ಗೊತ್ತು. ಆವತ್ತು ನೀನು ಮದುವೆ ಮಂಟಪದಲ್ಲಿ ಎಷ್ಟೆಲ್ಲ ಬೇಡ್ಕೊಂಡೆ, ನನಗೆ ಈ ಮದುವೆ ಇಷ್ಟ ಇಲ್ಲ, ನನ್ನ ಜೀವನ ನಿಮ್ಮ ಕೈಯಲ್ಲಿದೆ, ಈ ಮದುವೆ ಆಗಬೇಡಿ ಅಂತ. ಆದರೆ ನಾನು ನನ್ನ ತಾಯಿ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂತ ಮದುವೆ ಮಾಡಿಕೊಂಡೆ. ನೀನು ಕೂಡ ನಿಮ್ಮ ಅಪ್ಪ ಕೊಟ್ಟಿರೋ ಮಾತನ್ನ ಉಳಿಸ್ಬೇಕು ಅಂತ ತಾನೇ ನನ್ನ ಜೊತೆ ಮದುವೆ ಮಾಡಿಕೊಂಡಿದ್ದು ಅಂತ ಹೇಳ್ತಾನೆ. ನಾನು ಮಾಡಿದ್ದು ತಪ್ಪು ಕಾವ್ಯ, ತಪ್ಪು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಈ 7ನೇ ಕ್ಲಾಸ್ ಓದಿರೋನು ಹೇಳೋದು ನಿನಗೆ ಅರ್ಥ ಆಗೋದಿಲ್ಲ, ನೀನು ಹೇಳೋದು ನನಗೆ ತಿಳಿಯೋದಿಲ್ಲ, ನಾವಿಬ್ಬರು ಕೂಡ ಸರಿ ಅಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಕಾವ್ಯ. ಪಾಪ ನೀನು ಎಷ್ಟೆಲ್ಲ ಓದ್ಬಿಟ್ಟು ಆಸೆ ಕನಸನ್ನ ಇಟ್ಕೊಂಡಿದ್ದೀಯಾ, ಆದರೆ ನಾವಿಬ್ಬರು ಈ ರೀತಿ ಕಿತ್ತಾಡ್ಕೊಂಡು ಜೀವನ ಮಾಡೋದು ನನಗಿಷ್ಟ ಇಲ್ಲ ಕಾವ್ಯ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳ್ತೇನೆ. ಅದೇ ಕಾವ್ಯ, ಅದೇನು ಅಂತಾರೆ ಅಲ್ವಾ, ಡಿವೋರ್ಸ್, ನನಗೆ ಡಿವೋರ್ಸ್ ಕೊಟ್ಬಿಡು ಕಾವ್ಯ ಅಂದಿದ ತಕ್ಷಣ, ಏನು ಮಾತಾಡ್ತಾ ಇದೆಯಾ ಅಂತ ನಿನಗೆ ಗೊತ್ತು ತಾನೆ ಅಂತ ಹೇಳ್ತಾಳೆ. ಹೌದು ಕಾವ್ಯ, ನಾನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ನನಗೂ ನಿನಗೂ ಬರೋದಿಲ್ಲ ಕಾವ್ಯ, ಒಂದು ನಿಮಿಷ ಬಾ ಇಲ್ಲಿ ಅಂತ ಹೇಳ್ತೇನೆ. ನೀನು ಪೂರ್ವ ಆದರೆ ನಾನು ಪಶ್ಚಿಮ, ಎರಡು ದಿಕ್ಕು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ನಾನು ನೀನು ಅಂತ ಹೇಳ್ತೇನೆ. ಸುಮ್ಮನೆ ನನ್ನ ಜೊತೆ ಇದ್ದು ನಿನ್ನ ಜೀವನ ಹಾಳು ಮಾಡೋದಕ್ಕೆ ನನಗೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಕಾವ್ಯ, ನನಗೆ ಡಿವೋರ್ಸ್ ಕೊಟ್ಬಿಡು ಅಂದಿದ ತಕ್ಷಣ ಕಾವ್ಯಗಂತೂ ತುಂಬಾ ಬೇಜಾರಾಗುತ್ತೆ. ನೋಡಿದರೆ ಮಹಾದೇವ ಮಾತಾಡ್ತಾ ಮಾತಾಡ್ತಾ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಇನ್ನು ನಾಳಿನ ಎಪಿಸೋಡಲ್ಲಿ ಮಹಾದೇವ ಹೇಳಿರೋ ವಿಚಾರನ ಕಾವ್ಯ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಲಾಯರ್ನ ಮನೆ ಕರೆಸಿ ಡಿವೋರ್ಸ್ ಪೇಪರ್ ನೋಟಿಸ್ನ ರೆಡಿ ಮಾಡಿರ್ತಾಳೆ. ಅದನ್ನು ನೋಡಿಬಿಟ್ಟು ಮಹಾದೇವಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಕಾವ್ಯ ಮಹಾದೇವ ಡಿವೋರ್ಸ್ ತಗೊಳ್ತಾರ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.